ಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ಅಥಾತೋ ಅನ್ವಲಿಜ್ಞಾಸ. ಯಾವ್ದಾಯ್ತೀಗ ಮುಕ್ತರಿಗೆ ಶರೀರ ಇದೆ, ಅಪ್ರಾಕೃತವಾದ ಶರೀರ, ಅವರಿಗೂ ಜ್ಞಾನಾನಂದಮಯ ಶರೀರ, ಯಥೋಚಿತ ದೇವರು ಅಬ್ಸಲ್ಯೂಟ್. ಹುಡುಗವರಿಗೆಲ್ಲ ಯಥಾಯೋಗ್ಯವಾಗಿರುತ್ತೆ. ಅವರಿಗೆ ಕೈಕಾಲುಗಳು ಇವೆ ಮತ್ತು ಪೂರ್ಣವಾದಂತಹ ಒಂದು ಸುಖದ ಅನುಭವ ಇದೆ. ಬೇಕಾದ ಸುಖ ಅನುಭವಕ್ಕೆ ಇಷ್ಟಪಟ್ಟ ಸಿಗುತ್ತೆ. ವಾಪಸ್ ಬರೋ ಸಂಭವ ಇಲ್ಲ. ಅಲ್ಲಿ ಪೂರ್ಣತೆ ಇದೆ, ದುಃಖದ ಹೆಸರೇ ಇಲ್ಲ, ಬರೀ ಸುಖನೇ ಇದೆ. ಇಷ್ಟೆಲ್ಲ ವರ್ಣನೆ ಮಾಡೋದಕ್ಕೆ ಆಧಾರವನ್ನು ಕೊಟ್ಟರು. ಹುಡುಗವರು ಯಾರು ಸಹ ಇಂಥ ಮೋಕ್ಷವನ್ನು ಒಪ್ಪಲೇ ಇಲ್ಲ. ಅದರಿಂದಾಗಿದೆ ಅದಕ್ಕೆ ಮಹತ್ವ ಬರದಂತೆ ಹೋಯ್ತು. ಸ್ವರ್ಗದ ಬಗ್ಗೆ ಭಾರಿ ಜನಕ್ಕೆ ಗೊತ್ತಾಗಿದೆ, ಮೋಕ್ಷದ ಬಗ್ಗೆ ಗೊತ್ತಾಗಿಲ್ಲ. ಆದ್ರಿಂದ ಸ್ವರ್ಗಕ್ಕೆ ಬಹಳ ಇಷ್ಟಪಡ್ತಾರೆ. ಸ್ವರ್ಗಸ್ಥರಾದ್ರು ಅಂತ ಹೇಳ್ತಾರೆ, ಮೋಕ್ಷಸ್ಥರಾದ್ರು ಅಂತ ಹೇಳೋದಕ್ಕೆ ಅವರಿಗೆ ಅಭ್ಯಾಸನೇ ಆಗಿದೆ. ಸ್ವರ್ಗಸ್ಥರಾದ್ರು ಅಂತ, ಸ್ವರ್ಗ ಸುಖ ಅಂತ ಒಂದು ಮನಸ್ಸಲ್ಲಿ ಕೂತಿದೆ. ಆದರೆ ಮೋಕ್ಷ ಸುಖದ ಬಗ್ಗೆ ಕಲ್ಪನೆ ಬಂದಿಲ್ಲ. ಆದ್ರಿಂದ ಸ್ವರ್ಗದಲ್ಲಿ ಭಿನ್ನಾಭಿಪ್ರಾಯ ಇಟ್ಕೊಂಡಿಲ್ಲ ಯಾರು ಕೂಡ. ನಾಸ್ತಿಕರು ಒಪ್ಪೋದಿಲ್ಲ, ವಿಚಾರ ಬೇರೆ. ಒಪ್ಪೋರು ಸ್ವರ್ಗದಲ್ಲಿ ಏನಿದೆ ಅಂತ ಹೇಳ್ತಾರೆ, ಕ್ಷೀಣೆ ಪುಣ್ಯ ಮರ್ತಲೋಕಂ ವಿಶಂತಿ. ಪುಣ್ಯವಾಗಿರ್ತಾರೆ, ಸುಖವಾಗಿರ್ತಾರೆ, ವಾಪಸ್ ಬರ್ತಾರೆ, ತಿಳ್ಕೊಂಡಿರ್ತಾರೆ. ಅದು ಮೋಕ್ಷದ ಬಗ್ಗೆ ಪರಿಜ್ಞಾನ ಇಲ್ಲ. ಅದರಿಂದಾಗಿನೇ ಅವರಿಗೆ ಅದು ಅರ್ಥ ಆಗಿಲ್ಲ. ಅದನ್ನೆಲ್ಲ ತಿಳಿಸಕ್ಕಿಷ್ಟೆಲ್ಲ ವಾಕ್ಯಗಳನ್ನು ಕೊಟ್ಟು, ಬರೀ ಹೇಳಿದ್ದಷ್ಟೇ ಅಲ್ಲ, ಶ್ರುತಿ ಸ್ಮೃತಿಗಳನ್ನು ಕೊಟ್ಟು ಅದನ್ನು ಸಮರ್ಥನೆ ಮಾಡಿದ್ದಾರೆ. ಶಿರಃ ಕಾಮ ಶಿರಃ ಕರಾಧ್ಯೈರಪಿ ಮುಕ್ತಿ ಭಾಜೋ ಯುಕ್ತ ಯತಸ್ತೆ ಪುರುಷ ಇದಾನೀಂ ಯಥೇತಿ ಪೂರ್ವ ಹನುಮಾಶ್ಚ ಜೀವ ಸ್ವರೂಪ ಮಾತ್ರಾಂಗಿ ಸ್ವರೂಪ ಮಂಗಾಧಿಕ ಮಾವಯಂತಿ. ಇಷ್ಟು ಕೂಡ ಇವರಿಗೆ ಶಿರಕರಾದಿಗಳಿಂದ ಕೂಡಿರತಕ್ಕಂಥ ಮುಕ್ತಿಯನ್ನೇ ಹೊಂದಿದ್ದಾರೆ. ಅಲ್ಲೂ ಕೂಡ ಪುರುಷರಾಗಿ ಪುರುಷರು, ಸ್ತ್ರೀಯರಾಗಿದ್ದಾರೆ. ಯಥೇತಿ ಪೂರ್ವ ಅನುವಾಶ್ಚ. ಮೊದಲಿದ್ರಲ್ಲ ಸಂಸಾರಾವಸ್ಥೆಯಲ್ಲಿ. ಮತ ಎಲ್ಲಿ ಬಂದಿದೆ ನೆನಪಿದೆಯಾ? ಹಿಂದಿನಂತೆ ಅಂತ ಹೇಳಿದ ಮಾತು ಜ್ಞಾಪಕ ಇದೆ ಎಲ್ಲಾರು? ಹಿಂದಿನಂತೆ ಈಗಲೂ ಇರ್ತಾರೆ. ದಾಶ್ವತ ಮರ್ತಬಿಡ್ತು. ಚತುರಾನನ ಪೂರ್ವ ವಿಮುಕ್ತಗಣ ಹರಿಮೇತ್ಯತು ಪೂರ್ವವದೇವ ಸದಾ. ಸಂಸಾರಾವಸ್ಥೆಯಲ್ಲಿ ಹೇಗೆ ತಾರತಮ್ಯ ಸಮೇತರಾಗಿದ್ರು, ಮುಕ್ತಿಯಲ್ಲೂ ಕೂಡ ಹಾಗೇ ಇರ್ತಾರೆ ಎಂಬುದನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲೂ ಹಾಗೆ ಹೇಳ್ತಾರೆ. ಇದೇ ಮಾತು ಅದಕ್ಕೂ ಇದಕ್ಕೂ ಪರಸ್ಪರ ಸಂವಾದ ಇದೆ. ಯಥೇತಿ ಪೂರ್ವ ಹನುಮಾಶ್ಚ. ಮತ್ತಿಂದ ಹೇಳಿದ ಯುಕ್ತಿಗಳು ಕೂಡ ಇದಕ್ಕೆ ಅನ್ವಯಿಸ್ತಾ ಇವೆ. ಸ್ವರೂಪ ಮಂಗಾಧಿಕ ಮಾಭವಂತಿ. ಸ್ವರೂಪದಲ್ಲೇ ಇರ್ತಕ್ಕಂಥ ಅಂಗಾದಿಗಳನ್ನ ತಿಳಿಸಿಕೊಡ್ತಾ ಇವೆ. ನಾ ಬ್ರಹ್ಮ ರೂಪ ತ್ವಮುಷ್ಯತೆ ಹಿನೋ ಮುಕ್ತಾವಪಿ ಸ್ಯಾತ್ ಪ್ರಮಯಾ ಕಥಂಚಿತ್ ಸಬ್ರಹ್ಮಣ ಸಹಿತೋ ಅಶೇಷ ಭೋಗಾನ್ ಪುಂಕ್ತೆ ಯಥೋಪೇತ್ಯ ಸುಖಾರ್ಣವಂ ತಂ. ಆದ್ರೆ ನ ಬ್ರಹ್ಮರೂಪತ್ವ ಮನುಷ್ಯ. ಇವರು ಯಾರು ಮುಕ್ತಿ ಬ್ರಹ್ಮತ್ವ ಬರಲಿಲ್ಲ, ಬ್ರಹ್ಮೈಕ್ಯ ಬರಲಿಲ್ಲ, ಸಾಮ್ಯನೂ ಬ್ರಹ್ಮತ್ವ ಶಬ್ದಕ್ಕೆ ಎರಡರ್ಥ. ಐಕ್ಯನೂ ಇಲ್ಲ, ಸಾಮ್ಯನೂ ಇಲ್ಲ ಪರಬ್ರಹ್ಮನೊಂದಿಗೆ. ಅವ್ರಿಗೆ ಅಷ್ಟಾರ್ಥಕ್ಕೆ ಸೋತವರೊಂದಿಗೇನೆ ಅವರಿಗೆ ಅದಿಲ್ಲ. ದೇಹಿನೋ ಮುಕ್ತಾಪಪಿಶ್ಯ ಪ್ರಮಯ ಕಥಂಚಿತ್. ಪ್ರಮಯ ಯಾವ ಪ್ರಮಾಣವೂ ಅದನ್ನು ಹೇಳಿಲ್ಲ. ಸಹ ಬ್ರಹ್ಮಣ ಸಹಿತೋ ಅಶೇಷ ಭೋಗಾನ್ ಭುಂಕ್ತೆ ಶೋಚ್ಯುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ. ಆ ಮಾತಿನ ಅರ್ಥ ಇದೆ. ಸಹ ಬ್ರಹ್ಮಣ ಏನಿದೆ ಸ್ವಲ್ಪ ಸಾಮ್ಯ ತಗೊಂಡೇನ್ ಮಾಡ್ಬೇಕು. ಇವತ್ತು ಮೇಣದ ಬತ್ತಿಗೂ ಸೂರ್ಯನ ಬೆಳಕಿಗೂ ಸಾಮ್ಯ ಇದೆ, ಇಲ್ಲ ಅಂತಲ್ಲ. ಅದು ಯಾವ ಸಾಮ್ಯ? ಅದಕ್ಕಂತೂ ಸಂಬಂಧನೇ ಇಲ್ಲ. ಆದ್ರೆ ಸಾಮ್ಯ ಇಲ್ಲ. ಅಂತ ಸಾಮ್ಯ ಒಪ್ಪಕ್ಕೆ ಹೊರತು ಇನ್ನೊಬ್ಬ ಸೂರ್ಯ ಮತ್ತೊಬ್ಬ ಸೂರ್ಯ ಅಂತ ಒಪ್ಪಕ್ಕೆ ಬರೋದಿಲ್ಲ. ಬ್ರಹ್ಮಣ ಸಹಿತೋ ಅಶೇಷ ಭೋಗ ಪುಂಕ್ತೆ ಯಥಾ ಉಪೇತ್ಯ ತಥಾ ಉಪೇತ್ಯ ಸುಖಾರ್ಣವಂತಂ. ಪರಮಾತ್ಮ ಸುಖಾರ್ಣವ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ. ಗುಣ ಸಮುದ್ರ. ಸುಖ ಒಂದು ಗುಣ, ಆದ್ರಿಂದ ಸುಖ ಸಮುದ್ರ, ಆನಂದ ಸಾಗರ. ಯತ್ತತ್ ಪರಂ ಜ್ಯೋತಿರುಪೇತ್ಯ ಜೀವೋ ನಿಜಸ್ವರೂಪತ್ವಮವಾಪ್ಯ ಕಾಮಾನ್ ಭುಂಕ್ತೆ ಸದೇವ ಪುರುಷೋತ್ತಮೋ ಅಜಃ ಆತ್ಮೇತಿ ಚೋಕ್ತೋ ಗುಣಪೂರ್ತಿ ಹೇತೋ. ಯತ್ತತ್ ಪರಂ ಜ್ಯೋತಿ ಉಪೇತ್ಯ ಜೀವ. ಪರಂಜ್ಯೋತಿಯಾದ ಪರಮಾತ್ಮನನ್ನ, ಶ್ರೀಹರಿಯನ್ನ ಹೊಂದಿದ ಮೇಲೆ ನಿಜರೂಪತ್ವ ಅವಾಪ್ಯ ಕಾಮ. ಕಾಮ
ಕಾಮಾನ್ ನಿಜ ರೂಪತ್ವ ಅಂತ ಸ್ವರೂಪವನ್ನು ಹೊಂತಾನೆ. ಇದು ಸುಳ್ಳು ರೂಪ ಅಂತ ಅರ್ಥ ಅಲ್ಲ, ಉಳಿದೆಲ್ಲ ಸ್ವರೂಪ ಅಂತ. ಇದು ಬಾಹ್ಯ ರೂಪ, ಅದು ಸ್ವರೂಪ ಅಷ್ಟೇ ಹೊರತು ಈ ರೀತಿ ಅಲ್ಲ. ನಿಜ ಸ್ವರೂಪ ಸುಳ್ಳು ಸ್ವರೂಪ, ನಿಜ ಸ್ವರೂಪ ಆ ರೀತಿ ಅಲ್ಲ. ಅವಾಪ್ಯ ಕಾಮಾನ್ ಭುಂಕ್ತೆ, ಅದೇ ಬೈಕಿದ್ರು ಇರುತ್ತೆ. ಸದೇವ ಎಲ್ಲ ಯಾರಿಂದ? ಭಗವದ್ ಅನುಗ್ರಹದಿಂದ ಆಗೋದಿಲ್ಲ. ಅದ್ಮೇಲೆ ಅಂತ ಭಗವಂತನೇ ಇವನಾಗಲಿಕ್ಕೆ ಸಾಧ್ಯ ಇಲ್ಲ. ಕೆಲಸಗಾರ ಎಷ್ಟೇ ಪ್ರಮೋಷನ್ ಕೊಟ್ಟರು ಅವನು ಓನರ್ ಆಗಿಬಿಡ್ತಾನ? ಸಾಧ್ಯ ಇಲ್ಲ. ಯಾಕೆ? ಅವನ ಐಡೆಂಟಿಟಿನೇ ಹೋಗ್ಬಿಡುತ್ತೆ. ಓನರ್ ಕೊಡ್ತಾನ ಅದನ್ನ ಒಳಗೆ ಸಾಧ್ಯನೇ ಇಲ್ಲ. ಶೇಷ ಭೋಗ ಭುಂಕ್ತೆ ತಥಾ ಉಪೇತ್ಯ ಸುಖಾರ್ಣವಂತ. ಆದ್ದರಿಂದ ಅಜಃ ಆತ್ಮೀತಿ ಚೋಕ್ತೋ ಗುಣಪೂರ್ತಿ ಹೇತು. ಅದಕ್ಕೆ ದೇವರನ್ನ ಏನಂತ ಕರೆದಿದ್ದಾರೆ? ಆತ್ಮ ಅಂತ ಕರೆದಿದ್ದಾರೆ. ಯಾತಕ್ಕೆ? ಪೂರ್ಣ ಅಂತ ಅರ್ಥ. ಯಾವ ಪೂರ್ಣ? ಗುಣಪೂರ್ಣ ಅಂತ ಅರ್ಥ. ಇದು ದೇವರ ಮಹಿಮೆ, ಮುಕ್ತರ ಹಿರಿಮೆ. ಇಷ್ಟೇ. ಸೇತು ಸದೇವೋ ಅಖಿಲ ಮುಕ್ತಿ ಭಾಜಾಂ ಉತಾಮೃತ ಶ್ರೇಷ್ಠ ದೇಶಿತಾಯತೆ ಇತ್ಯಾದಿ ವಾಕ್ಯೈಃ ಭಗವದ್ವಶಸ್ಸನ್ ಪುಂಕ್ತೆ ಖಿಲಾನ್ ಮುಕ್ತಿಗತೋಪಿ ಭೋಗಾನ್. ಸೇತುಃ ಸಹ ದೇವಃ ಅಖಿಲ ಮುಕ್ತಿ ಭಾಜಾ ಉತ ಅಮೃತಸ್ಯ ಇಷ್ಟಃ ಇಹ ಈಶಿತಾಯತೆ. ಸೇತು ಸಾಧ್ಯ. ಅಮೃತಸ್ಯ ಏಷ ಸೇತು. ಪರಮಾತ್ಮ ಸಂಸಾರ ಸಾಗರವನ್ನು ದಾಟಿಸ್ತಕ್ಕಂತಹ ಸೇತುವೆ. ಸಂಸಾರದಲ್ಲಿ ನಾವಿದ್ದೇವೆ, ಮುಕ್ತಿ ಆ ಕಡೆಗಿದೆ, ದೊಡ್ಡ ಸಮುದ್ರ. ಇಲ್ಲಿಂದಲ್ಲಿ ದಾಟಿಸಕ್ಕೆ ಪರಮಾತ್ಮ ಹೇಗಿದ್ದಾನೆ? ಸೇತುವೆ ಅಂತ ಇದ್ದಾನೆ. ಸೇತುವೆನೇ ಆಗಿಬಿಡ್ತಾನೆ ಹೋಗೋನು. ಆದ್ದರಿಂದ ಭೇದ ಇದೆ. ಸೇತು ದೇವೋ ಅಖಿಲ ಮುಕ್ತಿಭಾಜ ಉತ ಅಮೃತಸ್ಯ ಇಷ್ಟೇ ಇಷ್ಟ. ಮತ್ತು ಇಷ್ಟೇನೂ ಹೌದು. ಇಹ ಈಶಿತಾಚ ಸಮರ್ಥನಾಗಿದ್ದಾನೆ ಕೊಳ್ಳಿಕ್ಕೆ. ಈಶಿತ ಸ್ವಾಮಿಯೂ ಆಗಿದ್ದಾನೆ. ವಶೀ ವಶೇನ ಕಶ್ಯಾಪಿ ಅನ್ನೋದು ವೈಕುಂಠದಲ್ಲೂ ಅನ್ವಯಗ ಮಾತು. ವಶೀ ವಶೇನ ಕಶ್ಯಾಪಿ ಯೋಚಿತೋ ವಿಜಿತಾಖಿಲ. ವಿಜಿತಾಖಿಲ ಎಲ್ಲವನ್ನು ಮೀರಿಸಿದ್ದಾನೆ. ಮೋಕ್ಷದಲ್ಲೂ ಕೂಡ ಎಲ್ಲರನ್ನು ಮೀರಿಸಿದ್ದಾನೆ. ಯಾವುದ್ರಲ್ಲಿ? ಜ್ಞಾನಾನಂದಾದಿಗಳಲ್ಲಿ ಮೀರಿಸಿದ್ದಾನೆ. ಇಲ್ಲಿ ಗೆದ್ದಿದ್ದಾನೆ, ಅಲ್ಲಿ ಮೀರಿಸಿದ್ದಾನೆ. ಭೂತೆ ಪುರುಷೋತ್ತಮೋಜಃ ಇತ್ಯಾದಿ ವಾಕ್ಯೈಃ ಮುಕ್ತಿಭಾಜಾಮೃತಸ್ಯ ಇಷ್ಟೇ ಇಹ ಈಶಿತಾಯತೆ ಇತ್ಯಾದಿ ವಾಕ್ಯೈರ್ ಭಗವದ್ವಶಸ್ಸನ್ ಭುಂಕ್ತೆ ಖಿಲಾನ್ ಮುಕ್ತಿಗತೋಪಿ ಭೋಗ. ಈ ರೀತಿ ಮುಕ್ತಿಗತವಾದ ಭೋಗಗಳನ್ನು ಅನುಭವಿಸ್ತಾನೆ ಅಂತ ಹೇಳಿದ್ರಿಂದ ಮುಕ್ತಿಯ ಸ್ವರೂಪ ಹೀಗಿದೆ. ಉಳಿದವರು ಹೇಳಿದಂತೆ ಇಲ್ಲ. ಇಲ್ಲಿ ನಾಸ್ತಿಕರಿಂದ ಹಿಡಿದು ಅವ್ರ ಮುಕ್ತಿನೇ ಇಲ್ಲ. ಎಲ್ಲರನ್ನ ಖಂಡನೆ ಮಾಡಿ ಸಿದ್ಧಾಂತವನ್ನೇ ಹೇಳಿ. ಕಾಲೋಪ್ಯಸೌ ಐಕ್ಯಯುತ ಪರೇಣ ಜೀವಸ್ಯ ಕಾಲೋ ಯತ ಏಷ ಯದ್ವತ್ ಇತ್ಯಾದಿಕಾಪ್ಯನುಮಾ ಪ್ರಮಾಣಂ ಮುಕ್ತೌ ಚ ಜೀವಸ್ಯ ಪರತ್ವ ರೋಧೇ. ಕಾಲೋಪಿ ಅಸೌ ನ ಐಕ್ಯಯುತಃ ಪರೇಣ ಜೀವಸ್ಯ ಕಾಲೋ ಯತ ಏಷ ಯದ್ವತ್. ಈ ಕಾಲದಲ್ಲಿ ಜೀವೇಶ್ವರರಿಗೆ ಭೇದ ಇದೆಯೋ ಇಲ್ವೋ? ಇದೆ. ಮುಂದಿನ ಕಾಲಕ್ಕೂ ಈ ಕಾಲದಲ್ಲಿ ಏನು ವ್ಯತ್ಯಾಸ ಇಲ್ಲ? ಭೇದ ಇರೋದ್ರಲ್ಲಿ ವ್ಯತ್ಯಾಸ ಇಲ್ಲ. ಈ ಕಾಲದಲ್ಲಿ ಹೇಗೋ ಹಾಗೆ. ಅದು ಬಾಧ ಮಾಡ್ತಕ್ಕಂಥ ಅಂಶ ಯಾವುದೂ ಇಲ್ಲ. ಮುಕ್ತಿ ಎಂಬುದು ಬಾಧಕವಾದ ಅಂಶ ಅಲ್ಲ. ಆದ್ದರಿಂದ ಅನ್ನುವ ಯುಕ್ತಿ ಮಾಡಲಿಕ್ಕೆ ಬರುತ್ತೆ. ಮುಂದಿನ ಬೇಸಿಗೆ ಕಾಲ ಈ ಬೇಸಿಗೆ ಕಾಲನೇ ಇರುತ್ತೆ, ಮುಂದಿನ ಮಳೆಗಾಲನೂ ಹೀಗೆ ಇರುತ್ತೆ. ಸ್ವಲ್ಪ ವ್ಯತ್ಯಾಸಗಳಿರ್ಬೋದು ಅಷ್ಟೇ ಹೊರತು ಅದೇ ರೀತಿ ವ್ಯತ್ಯಾಸ. ಮಳೆಗಾಲ ಅಂದ್ರೆ ಅದು ಅರ್ಥ ಕೊಡಬೇಕು, ಬಿಸಿಲುಗಾಲ ಅರ್ಥ ಕೊಡಬೇಕು. ವೈಕುಂಠ ಅಂದ್ರೆ ಅರ್ಥ ಇದೆ. ಇಲ್ಲಿ ಹಾಗೆ ಇರ್ತಾನೆ. ಇಲ್ಲಿ ಅಡೆತಡೆಗಳು ಯಾವುದೂ ಇಲ್ಲ, ದುಃಖದ ಹೆಸರೇ ಇಲ್ಲ. ಅಲ್ಲಿ ಪೂರ್ಣ ಸುಖ ಇರುತ್ತೆ. ಬಯಸಿದ ಭೋಗ ಅಂದ್ಕೊಡ್ತಿರ್ಲಿಕ್ಕೆ ಸಿಗುತ್ತೆ. ಇವೆಲ್ಲ ವ್ಯತ್ಯಾಸ ಅಷ್ಟೇ. ಯತಏವ ಯದ್ವತ್ ಇತ್ಯಾದಿಕಾಪ್ಯನುಮಾ ಪ್ರಮಾಣಂ ಮುಕ್ತೌ ಚ ಜೀವಸ್ಯ ಪರತ್ವ ರೋಧೆ. ಪರತ್ವ ಅಂದ್ರೆ ಪರಮಾತ್ಮತ್ವ, ರೋಧ ಅಂದ್ರೆ ಅಡ್ಡಿ. ಪರಮಾತ್ಮತ್ವವನ್ನು ಜೀವ ಹೊಂತಾನೆ ಅಂತ ಹೇಳೋದಕ್ಕೆ ಇಷ್ಟೆಲ್ಲ ಪ್ರಮಾಣಗಳು ವಿರುದ್ಧವಾಗಿವೆ. ಗೊತ್ತಾಯ್ತಾ? ಕಥಂಚ ಪೂರ್ವ ಬಸೌನ ಪಶ್ಚಾತ್ ಭವೇತ್ ಸ ಏವೇತ್ಯಪಿ ಮುಕ್ತಿ ಮೇತಿ ಯಥೋ ನ ದುಷ್ಟಂ ಯದಹೂನ್ನ ಪೂರ್ವಂ ಪಶ್ಚಾತ್ ತದಾಸೇತಿ ಕುತಶ್ಚ ಕಿಂಚಿತ್. ಕಥಂಚ ಯಹ ಪೂರ್ವಮಸೌ ನ ಪಶ್ಚಾತ್ ಭವೇತ್. ಇವತ್ತು ಎ ಬಿ ಬಿನೇ, ಮುಂದೆ ಕೂಡ ಎ ಬಿ ಬಿನೇ. ಕಾಲದಿಂದಾಗಿ ಬದಲಾಗಲು ಸಾಧ್ಯ ಇದೆ. ಕಾಲದಿಂದ ಏನು ಆಕಾರದ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು ಹೊರತು ಏನಾಗೋದಿಲ್ಲ, ವ್ಯಕ್ತಿತ್ವ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಇಯರ್ ಥರ್ಡ್ ಇಯರ್ ಅವನಂತ ಕೇಳಿದ್ರೆ ಅವನಾಗಿದ್ದಕ್ಕೆ ಥರ್ಡ್ ಇಯರ್ ಅಂತ ಕರೆಯೋದು. ಇನ್ನೊಬ್ಬರು ಬಂದಿದ್ರೆ ಅವ್ರಿಗೆ ಯಾಕೆ ಇವ್ರಿಗೆ ಯಾಕೆ ಅಪ್ಲೈ ಆಗ್ತಿತ್ತು. ಆದ್ದರಿಂದ ಅದು ಸರಿಯಲ್ಲ. ಇದು ಕಥಂಚಯ ಪೂರ್ವಮಸೌ ನ, ಯಾವನು ಮೊದಲು ಅವನಾಗಿಲ್ಲ, ಪಶ್ಚಾತ್ ಆಮೇಲೆ ಅವನ ಹೇಗೆ ಆಗ್ತಾನೆ. ಭವೇತ್ ಏವೇತ್ಯಪಿ ಮುಕ್ತಿ
ಯುಕ್ತಿಂ ಏತಿ, ಯುಕ್ತಿಯನ್ನ ಇದಕ್ಕೆ ಇದಾಗಿದೆ, ಸಂವಾದಿಯಾಗಿದೆ. ಯಥೋ ನ ದುಷ್ಟಂ ಯಥಹೂನ್ನ ಪೂರ್ವಂ ಪಶ್ಚಾತ್ತದಾಸೀತಿ ಕುತಶ್ಚ ಕಿಂಚಿತ್. ಯಾವುದು ಕೂಡ ಮೊದಲು ಕಂಡಿದ್ದು ಆಮೇಲೆ ಬದಲಾಗಿರೋದನ್ನ ಯಾರು ಕಂಡೇ ಇಲ್ಲ, ಅದರಿಂದಾಗಿನೇ ಇದು ಸಾಧ್ಯ ಇಲ್ಲ. ಲೋಕದೃಷ್ಟ ಅಂತ ಒಪ್ಬೇಕು ಅಂತ ಹೇಳಿದ್ದಾರೆ. ಎಲ್ಲಿ ಬಾಧಕ ಇಲ್ಲ ಅಲ್ಲಿ ಏನು ಒಪ್ಬೇಕು, ಲೋಕದೃಷ್ಟ ಅಂತ ಒಪ್ಬೇಕು. ಬಾಧಕ ಇದ್ದಲ್ಲಿ ಶಾಸ್ತ್ರ ಹೇಳಿದ್ದನ್ನೇ ಬೇರೆ ಕೊಟ್ಟಕ್ಕೆ ಬರೋದಿಲ್ಲ. ಏನೋ ಕಾಲದ ನಿಯಮ ಇಲ್ಲ ಅದೇನರ್ಥ? ಪರ್ಮನೆಂಟ್ ಅಂತ ಕೇಳಿದ್ರೆ ಯಾವ ಕೆಲಸದ ತೆಗಿತಾರೆ ಅಂತ ಕೇಳಬಾರ್ದು. ಅದೆಲ್ಲ ಆ ವ್ಯತ್ಯಾಸಗಳು ಇಲ್ಲೇ ಇಲ್ಲ ಅವರಿಗೆ. ನಿತ್ಯ ಬೆಳಕಲ್ಲಿ ಸಂಜೆ ಸೂರ್ಯ ಬರದೇ ಇಲ್ವಲ್ಲ, ನಿತ್ಯ ಬೆಳಕು. ಕತ್ಲೆ ಹೆಸರೇ ಇದೆ ಅಲ್ಲಿ. ರಾತ್ರಿ ಆದ್ರೆ ಮುಕ್ತಿ ಅಲ್ಲ, ಮತ್ತೆ ರಾತ್ರಿ ಆದ್ರೆ ಮುಕ್ತಿ ಅಲ್ಲ. ಅದು ವೈಕುಂಠ ಲೋಕ, ನ್ಯಾಚುರಲ್. ಅದು ಏನಿದೆ ಅದರಲ್ಲಿ ಬೆಳಕಿದೆ, ಇಲ್ಯುಮಿನೇಷನ್ ಇರೋದ್ರಿಂದ ಅದೆಂದೂ ಕೂಡ ಇದಾಗೋದಿಲ್ಲ. ಅದು ಸಂಧ್ಯಾವನೆ ಇಲ್ಲ, ಪೂಜೆ ಅದು ಖುಷಿ ಆಗುತ್ತೆ. ಅದಿಲ್ಲ ಮುಡಿಗೆ ಹುಟ್ಟಿ ಮುಡಿಗೆ ಸೂರ್ಯ ಇದಾಗ್ತಿದ್ದಾಗ ಕಾಲ ಸಂಧ್ಯಾವನೆ ಇಲ್ಲ, ಭಕ್ತಿಯಲ್ಲಿ ಕ್ಯಾನ್ಸಲ್. ಪೂಜೆ ಇಲ್ಲ ಅಲ್ಲ, ಪೂಜೆ ಮಾಡಕ್ ಬರುತ್ತೆ. ಸಂಧ್ಯಾವನೆ ಮಂತ್ರ ಹೇಳಬಾರ್ದು ಅಂತಲ್ಲ, ಆ ಕಾಲ ಇಲ್ಲ. ಸಂಧ್ಯಾ ಕಾಲಕ್ಕೆ ಅಷ್ಟೇ ಹೇಳೋ ಮಂತ್ರಗಳು ನಮಗೆ, ಎಲ್ಲಾ ಕಾಲಕ್ಕೆ ಹೇಳೋ ಮಂತ್ರಗಳು ಅಷ್ಟೇ ಹೊತ್ತು ಬಿಡೋದೇನೋ ಅಲ್ಲ. ಪರೀಕ್ಷೆ ಇದ್ದ ವಿದ್ಯಾರ್ಥಿ ಆ ಕಾಲಕ್ಕೆ ಮಾತ್ರ ಹೆಚ್ಚು ಓದ್ತಾರೆ. ಉಳಿದವರು ಯಾವ ಬೇಕಾದ್ರೂ ನಿರ್ಬಂಧನೆ ಇಲ್ಲ ಅವ್ರಿಗೆ. ಇತ್ಯಾದಿಕ ನಚೈವ ಮುಕ್ತೌ ನ ಹರೇ ಪೃಥಕ್ತ್ವಂ ಐಕ್ಯಂ ಯಥಾ ಸ್ಯಾದಿತಿ ಯುಕ್ತಿಮೇತಿ. ಅದರಿಂದ ಪೃಥಕ್ತ್ವ ಇದೆ ಹೊರತು ಪೃಥಕ್ತ್ವ ಅಂದ್ರೆ ಬೇರೆ ಭೇದ ಇದೆ, ಐಕ್ಯ ಅನ್ನೋದಿಲ್ಲ. ಇವೆಲ್ಲ ಯುಕ್ತಿಗಳು. ಯುಕ್ತಿಗೆ ಬಾಧಕ ಬಂದಾಗ ಯುಕ್ತಿ ಒಪ್ಪಬಾರದು. ಬಾಧಕ ಇಲ್ಲ, ಅದು ಪ್ರಮಾಣ ವಿಶಾಲ ಕೊಟ್ಟಾಗಿದೆ. ಈಗ ಯಥೋ ನ ಪುತ್ರಾಪಿ ಭೇದಾಚ, ಹೋಗ್ಲಿ, ಭೇದನೂ ಬೇಡ ಅಭೇದನೂ ಬೇಡ. ಭೇದ ಒಪ್ಕೊಂಡ್ಬಿಟ್ರೆ ಭೇದ ಅಂದ್ರೇನು, ಭೇದ ಪ್ಲಸ್ ಅಭೇದ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅದೃಷ್ಟ ಚಿತ್ತಶ್ಚೇತನಯ ಕುತಚ್ಚಿ. ಭೇದ ಅನ್ನೋ ಜಡ ಪದಾರ್ಥಗಳಲ್ಲಿ ಒಂದು ಕಾಲದಲ್ಲಿ ವ್ಯವಹಾರಕ್ಕೋಸ್ಕರ ಹೇಳಿದ ಮಾತೆ ಹೊರತು ಏನಲ್ಲ. ಅದು ಭೇದ ಅನ್ನೋ ಪದನೇ ಕಾಂಟ್ರಡಿಕ್ಟರಿ ಟರ್ಮ್, ಗೊತ್ತಾಯ್ತಾ? ಅದರಿಂದ ಮುಕ್ತಿಯಲ್ಲಿ ಹೆಸರು ಬರೋ ಚಾನ್ಸಸ್ ಇಲ್ಲ. ಭೇದಾಚ ದೃಷ್ಟ ಚಿತಃ ಚೇತನಯ. ಚಿತಃ ಅಂದ್ರೆ ಏನದು? ಅಚಿತ. ದೃಷ್ಟ ಅಚಿತ ಚೇತನಯ, ಜಡ. ಅಚಿತ್ ಅಂದ್ರೆ ಜಡ. ಚೇತನಕ್ಕೂ ಅದಕ್ಕೂ ಕೂಡ ಎಂದು ಭೇದ ಇಲ್ಲ. ಚೇತನಕ್ಕೂ ಜಡಕ್ಕೆ ಏನ್ ಹೇಳಬೇಕು? ಭೇದ ಹೇಳು. ದೇವರಿಗೂ ಜಗತ್ಗೆ ಏನ್ ಹೇಳಬೇಕು? ಭೇದ ಹೇಳ್ಬೇಕು. ಅವರು ಭೇದ ಹೇಳಬಾರ್ದು. ಇತ್ತಂ ಮತಾನಿ ಭ್ರಮಜಾನಿ ಯಸ್ಮಾತ್ ಮೋಕ್ಷಂ ಸಮುದ್ದೇಶ್ಯ ವಪಿಪ್ರಗೇಣ ಭ್ರಮೇಣ ವಿದುರ್ನ ಸಮ್ಯಕ್ ಯದಪೀಹ ಲೌಕಿಕ ಸುಖಂ ಮಮ ಸ್ಯಾಚ್ಚ ಸದೇತಿ ಜಾನತೆ. ಇತ್ತಂ ಮತಾನಿ ಭ್ರಮಜಾನಿ ತಸ್ಮಾತ್. ನೆನಪಿರ್ಲಿ, ಯಾರು ಕೂಡ ಶ್ಲೋಕ ರೂಪದಲ್ಲಿ ಬ್ರಹ್ಮಸೂತ್ರ ಭಾಷೆ ಬರೆದಿಲ್ಲ, ಆಚಾರ್ಯ ಒಬ್ಬರೇ ಬರೆದರು. ಶ್ಲೋಕ ರೂಪದಲ್ಲಿ ಇಡೀ ಬ್ರಹ್ಮಸೂತ್ರಕ್ಕೆ ಶ್ಲೋಕ ರೂಪದಲ್ಲಿ ಭಾಷ್ಯ ಟೀಕಾ ಎರಡೂ ಆಯ್ತು. ಟೀಕಾನು ಯಾರು ಹಾಗೆ ಬರೋದಿಲ್ಲ, ಯಾರು ಬರೆದಿಲ್ಲ. ಬೇರೆ ಯಾವತ್ತದಲ್ಲೂ ಕೂಡ ಏನಿಲ್ಲ ಶ್ಲೋಕ ರೂಪ. ಮೀಮಾಂಸಕರಲ್ಲಿ ಇದಿದೆ, ಟೀಕಾ ಭಾಷ್ಯ ಇಲ್ಲ, ಟೀಕಾ ಶ್ಲೋಕದಲ್ಲಿದೆ, ಗೊತ್ತಾಯ್ತಾ? ಆದ್ರೆ ಇದಕ್ಕೆ ಯಾವುದರಲ್ಲೂ ಇಲ್ಲ. ಆಚಾರ್ಯ ಒಬ್ಬರೇ ಬಿಡಿ ಇದರ ಸೂತ್ರ ಪ್ರಪಂಚದಲ್ಲಿ ಭಾಷಾ ಪ್ರಪಂಚದಲ್ಲಿ ಬರೆದಿದ್ದು ಅವರೊಬ್ಬರೇ. ಅದೆಲ್ಲ ವೈಶೇಷಗಳು, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಭಕ್ತಿ ಜಾಸ್ತಿ ಆಗತ್ತೆ. ಇತ್ತಂ ಮತಾನಿ ಭ್ರಮಜಾನಿ ಯಸ್ಮಾತ್. ಇಷ್ಟೆಲ್ಲ ಹೇಳಿದ ಮತಗಳೆಲ್ಲ ಏನವು? ಭ್ರಮೆಯಿಂದ ಹುಟ್ಟಿದ ಮತಗಳು. ಭ್ರಮೆಯಿಂದ ಹುಟ್ಟಿದ ಮತಗಳು ಸಮುದ್ದೇಶ್ಯಮಪಿ ಭ್ರಮೇಣ. ಆದ್ದರಿಂದ ಅದು ಭ್ರಮೆಯಿಂದನೇ ಏನೇ ಹೇಳ್ತೇವೆ ಎಲ್ಲವೂ ಕೂಡ ಭ್ರಮೆಯಿಂದನೇ ಕೂಡಿದೆ. ವಿದುರ್ನ ಸಮ್ಯಕ್ ತದಪೀಹ ಲೌಕಿಕ. ಅವರಿಗೆ ಅರ್ಥ ಆಗ್ತಾನೆ ಇಲ್ಲ. ಅವರಿಗೆ ಲೌಕಿಕರು ಕೂಡ ಕಾಮನ್ ಸೆನ್ಸ್ ಅದ. ಲೌಕಿಕರು ಕೂಡ ಸುಖಂ ಅವಶ್ಯಾಚ ಸದೇತಿ ಜಾನತ್. ಯಾವಾಗಲೂ ಸುಖವಾಗಿರ್ಬೇಕು ಅನ್ನೋದನ್ನ ಎಲ್ಲರೂ ಹೋಗ್ತಾರೆ. ಇದು ಎಲ್ಲರಿಗೂ ಎಲ್ಲ ಕೋರ್ಸ್ ಬೇಕಾಗಿಲ್ಲ. ಸುಖ ಆಗಿರ್ಬೇಕು ಎಲ್ಲರೂ ಹೋಗ್ತಾರೆ. ಸುಖವಾಗಿರ್ಬೇಕು, ಅದರಲ್ಲೆಲ್ಲ ವ್ಯತ್ಯಾಸ ಇಲ್ಲ, ಅದರೊಳಗೆ ವ್ಯತ್ಯಾಸ ಇಲ್ಲ, ಗೊತ್ತಾಯ್ತಾ? ಯಾವುದೇ ಆಹಾರ ತಗೊಂಡ್ರು ಕೂಡ ಕೊನೆಗೆ ಏನಾಗ್ಬೇಕು? ಹಸಿವು ಹೋಗ್ಬೇಕು. ಹಸಿವು ಹೋಗೋದು ಕಾಮನ್. ಅದರಿಂದ ಸುಖ ತೃಪ್ತಿ ಸಿಗ್ಬೇಕು ಅನ್ನೋದು ಕಾಮನ್. ಹಾ, ಏನಿದೆ? ಹಾ ಹೌದು, ಗೋಪಾಲ ಅಪಾಲ ಅಂದ್ರೆ ನಾನು ದನಕಾಯಿ ಕುರಿಕಾಯಿಗೂ ಗೊತ್ತು ಅಂತ. ಸುಖವಾಗಿರ್ಬೇಕಂಬುದು ಯಾರಿಗೂ ಗೊತ್ತು? ಅಭಿಪಾಲರು ಅಂತ ಹೇಳಿದ್ರೆ ಇವರು ಕುರಿಕಾಯರು, ಅವಿಗಳಿದ್ರೆ ಕುರಿಗಳು. ಗೋಪಾಲ ದನಕಾಲ. ಆವಿಪಾಲ ಗೋಪಾಲ. ಅಂದ್ರೆ ಅಪ್ ಟು ಅಲ್ಲಿಂದ ಶುರು ಮಾಡಿ ಅಂತ. ಅವಿಪಾಲ ಗೋಪಾಲ, ಆವಿಪಾಲ ಗೋಪಾಲ ಅಲ್ಲಿಂದ ಹಿಡಿದು ಎಲ್ಲರಿಗೂ ಗೊತ್ತು ಅಂತ ಸೇರಿಸ್ಬೇಕಂತ. ಒಂದು ಪರಮದಡ್ರಿಗೂ ಗೊತ್ತಿದೆ, ಪ್ರಾಣಿಗಳಿಗೆ ಗೊತ್ತಿದೆ. ಮತ್ತೆ ಬಿಸಿದ್ರೆ ಆ ಕಡೆ ಹೋಗೋದಿಲ್ಲ, ತಿರುಗಳು ಕೂಡ ಬರೋದಿಲ್ಲ, ಗೊತ್ತಾಯ್ತಾ? ಬೇವಿಗೆ ಹತ್ತೋದಿಲ್ಲ, ಬೇವಿಗೆಲ್ಲ
ಅದು ಇಷ್ಟು ಕಾಮನ್ ಸೆನ್ಸ್ ಇದ್ದಾಗ ಇವರಿಗೆ ಅಷ್ಟು ಇರಬಾರದು ಅಂತ ಕೇಳ್ತಾರೆ. ಔದಾರ್ಯ ಮುಚ್ಚಾವಚ ಶಕ್ತಿರಾತ್ಮ ಸ್ವರೂಪದಾಢ್ಯಂ ಚ ನಿಜ ಸ್ವಭಾವ ಸ್ವಾತಂತ್ರ್ಯ ಮಾಪೂರ್ಣ ವಿಶೇಷ ಯೋಗ್ಯತಾ ವಿರೋಧ ನಿಶ್ಚ ಚತುರ್ಥ ಪಾದೇ. ಇಷ್ಟು ಕೂಡ ಏನೇನು ವಿರುದ್ಧಕ್ಕೆ ವಿರುದ್ಧವಾಗಿವೆ. ಔದಾರ್ಯಂ ಉಚ್ಚಾವಚತ್ವ ಶಕ್ತಿ ಆತ್ಮಸ್ವರೂಪ ದಾರ್ಢ್ಯಂ ನ ಚ ನಿಜ ಸ್ವಭಾವ ಸ್ವಾತಂತ್ರ್ಯಂ ಅಪೂರ್ಣ ವಿಶೇಷ ಯೋಗ್ಯತಾ ವಿರೋಧ ನಿಶ್ಚ ಚತುರ್ಥ ಪಾದೇ. ಇಷ್ಟು ವಿರೋಧಗಳ ಪರಿಹಾರ ಆಯ್ತು ಇದರಲ್ಲಿ. ಔದಾರ್ಯಾದಿಗಳೊಡನೆ ಪರಮಾತ್ಮ ಕೂಡಿದ್ದಾನೆ. ಉಚ್ಚಾವಚ ಶಕ್ತಿ ಅಂದ್ರೆ ತಾರತಮ್ಯದ ಶಕ್ತಿ. ಉಚ್ಚ ಅವಚ ಎಲ್ಲಿ ಬಂದಿದೆ? ಉಚ್ಚಾವಚ ಏನ ಸಮಸ್ತ ಚೇಷ್ಟ. ಔದಾರ್ಯ ಉಚ್ಚಾವಚ ಶಕ್ತಿರಾತ್ಮ ಸ್ವರೂಪ ದಾರ್ಢ್ಯಂ ನ ನಿಜಸ್ವ ಅವರ ಸ್ವಭಾವ ಅವರದ್ದೇ. ಸ್ವಾತಂತ್ರ್ಯಂ ಅಪೂರ್ಣ ವಿಶೇಷ ಯೋಗ್ಯತಾ. ಸ್ವಾತಂತ್ರ್ಯ ಅಪೂರ್ಣ ವಿಶೇಷ ಎಲ್ಲ ದೇವರಿಗಿದೆ, ಇವರಿಗಿಲ್ಲ. ವಿರೋಧ ನಿಶ್ಚಯ, ಆದ್ರಿಂದ ಯಾವ ವಿರೋಧವೂ ಕೂಡ ಇಲ್ಲ ಅನ್ನೋದು ಚತುರ್ಥ ಪಾಠದಲ್ಲಿ ಬಂದಿರತಕ್ಕಂತಹ ವಿಚಾರಗಳು. ವ್ಯವಸ್ಥಿತಿ ಮತ್ತೆ ಇದು ಪೂರ್ವಪಕ್ಷಕ್ಕೆ ವೇತಿ, ಪೂರ್ವಪಕ್ಷ ಯುಕ್ತಿ, ಸಿದ್ಧಾಂತ ಯುಕ್ತಿ ಅದು ಆಯ್ತು. ಈಗ ವಿಭಿಚ್ಚ ಇಲ್ಲಿ ವ್ಯವಸ್ಥಿತಿಸ್ತು ಅವಿಶೇಷ ಸ್ಥಿತಿಶ್ಚ ವಿಷೇದ ಸಾಮಾನ್ಯ ವಿಧಿಕ್ರಿಯಾಣಾಂ ವಿಭಕ್ತತಾ ಜಾತ ಅತ್ವರಯೈವ ಸಿದ್ಧಿ ವಿಪಕ್ಷ ಸಂಪ್ರಾಪ್ತ ವಿರುದ್ಧ ಹೇತವಃ. ಇದಕ್ಕೆ ಉತ್ತರ ಪೂರ್ವಪಕ್ಷ ಯುಕ್ತಿಗಳು, ಸಿದ್ಧಾಂತ ಯುಕ್ತಿಗಳು ಅಂತ ಹೇಳಿ ಅವನೇನು ಯುಕ್ತಿ ಹೇಳ್ತಾರೆ ಪ್ರತಿಯಾದ ಯುಕ್ತಿಗಳನ್ನ ಹೇಳಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡಲಾಗಿದೆ. ವ್ಯವಸ್ಥಿತಿ ಸುಶಕ್ಯತಾ ಶಶ್ವತ್ ಅತಿ ಪ್ರಸಿದ್ಧಿ ವಿವೇಕ ವಿನ್ಯಾಸ ವಿಚಾರ ಸಂಜ್ಞಾ ನಾನಾ ಪ್ರವೃತ್ತಿ ಕೃತಕೃತ್ಯ ಚಾಚ ವಿಪಕ್ಷ ತರ್ಕಾ ಸಮತೀತ ಪಾದೇ. ಹಿಂದಿನ ಪಾದದೊಳಗೆ ಈ ಪಾದ ಚತುರ್ಥ ಪಾದದ ಹೇಗೆ ಹೇಳಿದರು, ಮೂರನೇ ಪಾದಕ್ಕೆ ಹೇಳಿರ್ಲಿಲ್ಲ. ಹಿಂದಿನ ಪಾದಕ್ಕಿಂತ ಸೇರಿಸ್ಕೋಬೇಕು ಅಂತ ಹೇಳಿ ಯಾವ ಯುಕ್ತಿ? ಪೂರ್ವಪಕ್ಷ ಯುಕ್ತಿ, ಸಿದ್ಧಾಂತ ಯುಕ್ತಿಗಳನ್ನು ಹೇಳ್ತಾ ಇದ್ದಾರೆ. ಪೂರ್ವಪಕ್ಷ ಸುಶಕ್ಯತಾ ಶಶ್ವತ್ ಅತಿ ಪ್ರಸಿದ್ಧಿ ವಿವೇಕ ವಿನ್ಯಾಸ ವಿಚಾರ ಸಂಜ್ಞಾ ನಾನಾ ಪ್ರವೃತ್ತಿ ಕೃತಕೃತ್ಯತಾ ಚ ವಿಪಕ್ಷ ತರ್ಕಾ ಸಮತೀತ ಪಾದೇ. ಮಹಾಫಲತ್ವಂ ಪ್ರವಿವಿಕ್ತತಾ ಚ ಸಂಧಿಗ್ರಹ ಸಾಧನಮಾಪ್ತ ಕೃತ್ಯಂ ವಿಶೇಷ ಕಾರ್ಯಂ ಕೃತಿ ಸಂಸ್ಥಿತಿಶ್ಚ ಸುಯುಕ್ತಯೋ ನಿರ್ಣಯಗಾ ಸ್ವಪಕ್ಷೇ. ಇವೆಲ್ಲ ಸಿದ್ಧಾಂತ ಯುಕ್ತಿಗಳು ಹಿಂದಿನ ಪಾದಕ್ಕೆ. ಮಹಾಫಲತ್ವಂ ಪ್ರವಿವಿಕ್ತತಾ ಚ ಸಂಧಿಗ್ರಹ ಸಾಧನಂ ಆಪ್ತ ಕೃತ್ಯಂ ವಿಶೇಷ ಕಾರ್ಯಂ ಕೃತಿ ಸಂಸ್ಥಿತಿ ಚ ಸುಯುಕ್ತಯಃ ನಿರ್ಣಯಗಾಃ ಸ್ವಪಕ್ಷೇ. ಗಾಮಿಶ್ರತಾ ಕಾರ್ಯಕರತ್ವಬರ್ಥಕೃಪ್ತಿಃ ಸುದಾರ್ಢ್ಯಂ ಪರತಂತ್ರತಾ ಚ ಸಮಾನಧರ್ಮಃ ಕೃತಶೇಷತಾ ಚ ಲೋಕೋಪಮಾ ಪೂರ್ವಮತಾನುಸಾರಾಃ. ಅದಿಷ್ಟು ಕೂಡ ಸಿದ್ಧಾಂತ ವಿವರಣೆಗಳು. ಮತ್ತೆ ವಿರೋಧ ಸಾಮ್ಯ ಶ್ರುತಿ ವೇದಾಢ್ಯತಾ ಚ ಶ್ರುತಿರಾಢ್ಯತಾ ಚ ಸಮಾನ ಲೋಕೋ ಮಹಿಮಾ ವಿಶೇಷ ಕೃತಾರ್ಥತಾ ಶಶ್ವತನು ಪ್ರಭೃತಿ ಸಿದ್ಧಾಂತರ್ಣಿ ವಿಶಿಷ್ಟ ಹೇತವಃ. ಅವಿಷ್ಟನ್ನು ಮುಗಿಸಿ ಅದೇನಾಯ್ತೀಗ ಮುಕ್ತಿಯ ಬಗ್ಗೆ ಎಲ್ಲಾ ಮತಗಳ ವಿಮರ್ಶೆಯಾಗಿ ಅದನ್ನ ಮುಕ್ತಾಯ ಮಾಡಿ. ಅಲ್ಲಿ ಇನ್ನು ಎರಡನೇ ಪಾದದಲ್ಲಿ ನಾವಿರೋದು. ಚತುರ್ಥಾಧ್ಯಾಯದಲ್ಲಿ ದ್ವಿತೀಯ ಪಾದ, ಎರಡು ಪಾದ ಯುಕ್ತಿಗಳನ್ನೆಲ್ಲ ತಿಳಿಸಿದ್ರು. ಚತುರ್ಥ ಪಾದದ್ದು ಮುಂದಿಂದು ಹೇಳಿಬಿಟ್ರು. ಮುಂದಿಂದು ಹಿಂದಿಂದೆ 4 ಪಾದಗಳ ಪೂರ್ವಪಕ್ಷ ಯುಕ್ತಿ, ಸಿದ್ಧಾಂತ ಯುಕ್ತಿಗಳನ್ನ ತಿಳಿಸಿದ್ರು. ಎಲ್ಲಿ ಹೇಳಿದ್ದಾರೋ ಅದು ಅಲ್ಲಿದೆ, ಕೇಳದೆ ಇದ್ದಿದ್ದನ್ನು ಹೇಳಿದ್ದಾರೆ. ಪ್ರಧಾನ ಯುಕ್ತಿ ಪ್ರಧಾನ ವಾಯುಸ್ಪಿಹ. ಈಗ ವಿಶೇಷ ಸಾಮ್ಯ ಶ್ರುತಿರಾಢ್ಯತಾ ಚ ಆಯ್ತು. ಸಮಾನ ಲೋಕೋ ಮಹಿಮಾ ವಿಶೇಷ ಕೃತಾರ್ಥತಾ ಶಶ್ವತನು ಪ್ರವೃತ್ತಿ ಸಿದ್ಧಾಂತ ನಿರ್ಣೀತಿ ವಿಶಿಷ್ಟ ಹೇತವಃ. ರಾಯರೆಲ್ಲ ಚಿಕ್ಕದಾಗಿ ಅದಕ್ಕೆ ಅರ್ಥ ಬರೆದು ಬಿಡ್ತಾರೆ. ಪರಿಮಾಣದೊಳಗೆ ಚಿಕ್ಕದಾಗಿ ವಿಸ್ತಾರವಾಗಿ ಆತ ನ್ಯಾಯವಿರಣದಲ್ಲಿ ಆಚಾರ್ಯ ಹೇಳಿದ್ದಾರೆ. ಎಷ್ಟು ಬೇಕು ಅಷ್ಟು ಮಾತ್ರ ಟೀಕಾರ ಬೆಳೆದಲ್ಲಿ ಅದಕ್ಕೆ ಅದು ಅಷ್ಟೇ ಹೇಳ್ಬಿಡ್ತಾರೆ. ಅದನ್ನೆಲ್ಲ ಅಲ್ಲಿ ನೋಡ್ಬೇಕು. ನ್ಯಾಯವಿರಣ ಅಲ್ಲಿ ಬರೆದಿರೋದ್ರಿಂದ ಅಲ್ಲಿ ಹೇಳೋದಿಲ್ಲ. ರಾಯರು ಸ್ವಲ್ಪ ಇರಲಿ ಅಂತ ಹೇಳಿ ಸ್ವಲ್ಪ ಎಲ್ಲ ಕೂಡ ಸಂಗ್ರಹ ಮಾಡಿ ಹೇಳ್ತಾರೆ. ಶಾರ್ಟ್ ಆಗಿ ಹೇಳ್ತಾರೆ. ಪಶ್ಚಾ ಪ್ರಧಾನ ವಾಯು ಸ್ಪಿಹ ವಾಯು ನಾಮ ಭೂತೇಶ್ವಿತಿ ಪ್ರೋಕ್ತ ಅಥೋಪಿ ಚಕ್ಷು ಯಸ್ಮಾತ್ ಶ್ರುತೌ
ಭವತೆ ಚೇತಿ ಸುಭೂರಿ ಪ್ರೋಕ್ತೋ ಯತೋ ಭೂತಮಾನಿ ಚ ಸೋಪಿ ಮಹಾಮಾನಿ ಸಹಾಮಾನಿನ ಮಹಾಮಾನಿ ಸ್ವಲ್ಪಮಾನಿ ಚ ತಸ್ಮಾತ್ ಯಸ್ಮಾತ್ ತಚ್ಛಬ್ದೇನಾಪ್ಯುಚ್ಯತೆ ತೇನ ಸೋಪಿ. ಇನ್ನು ಮುಂದೆ ಎರಡರ ಹೇಳ್ತಿದ್ದಾರೆ. ಈಗ ಈ ಪಾದದಲ್ಲಿ ಉತ್ಕ್ರಾಂತಿ ಆಮೇಲೆ ಮಾರ್ಗ ಅದನ್ನೆಲ್ಲ ಹೇಳ್ಬೇಕಾದ್ರೆ ಉತ್ಕ್ರಾಂತಿ ಮಾರ್ಗ ಮುಂದೆ ಭೋಗ ಅದರಲ್ಲಿ ಇದೆಲ್ಲ ಹೇಳ್ತಿದ್ದಾರೆ. ಅಲ್ಲಿ ಹೇಳ್ಬೇಕಾದ್ರೆ ಇದು ಯಾರಪ್ಪ ಬಂತು ಅಂತ ಪ್ರಶ್ನೆ. ಬರೀ ಎಲ್ಲಿ ಹೋಗ್ತಾರೆ? ಆತಿವಾಹಿಕ ವಾಯು ಹತ್ರ ಹೋಗ್ತಾರೆ ಅಂತ ಹೇಳ್ತಾರೆ. ಬರೀ ವಾಯುವಿನ ಶಬ್ದ ಇಟ್ಕೊಂಡ್ಬಿಟ್ರೆ ಏನಾಗ್ತಿತ್ತು? ಆ ವಾಯುದೇವರು ಅಲ್ಟಿಮೇಟ್ ಕೊನೆ ಬರೋರು. ಈ ವಾಯು ಪರಿವಾರ ದೇವರು ಅಷ್ಟೇ ಹೊರತು ಬೇರೆ ಅಲ್ಲ. ಸುಮ್ಮನೆ ಉಪನಿಷತ್ತು ಓದಿದಾಗ ವಾಯುವಿನ ಹತ್ರ ಹೋಗ್ತಾರೆ ಅಂತ ಹೇಳ್ಬಿಡ್ತಾರೆ. ಆ ವಾಯು ಯಾರು ಅಂತ ಪ್ರಶ್ನೆ ಬಂದ್ರೆ ಮುಖ್ಯ ವಾಯು ಅಲ್ಲ. ಕಾರಣ ಕೊಟ್ಟರು, ಅದಿಷ್ಟು ವಿವರಣೆ ಕೊಡ್ತಾರೆ. ಅಲ್ಲಿ ಹೇಳಿರೋದ್ರಿಂದ ಹೆಚ್ಚು ಹೇಳಿದರೆ ಯುಕ್ತಿ ಮಾತ್ರ ತಿಳಿಸಿ. ತಸ್ಮಿನ್ ಲಯಂ ಯಾಂತಿ ಭೂತಾನ್ಯಶೇಷ ಕ್ರಮ ವಿರೋಧೇನ ಸಯೇವ ವಿಷ್ಣು. ಎಲ್ಲರ ದೇವತೆಗಳು ಕೂಡ ಲಯವನ್ನು ಕ್ರಮವಾಗಿ ಹೊಂದುತ್ತಾರೆ ವಿಷ್ಣುವಿನಲ್ಲಿ ಲಯ ಇವೆರಡು ಕೂಡ. ವಿಷ್ಣುವಿಗೆ ಮಾತ್ರ ಲಯ ಯಾವ ಕಾಲಕ್ಕೂ ಇಲ್ಲ. ಇಂದ್ರಾದೀನಾಂ ತತ್ರ ಲಯ ಕ್ರಮಂತು ಪ್ರೋಕ್ತಂ ವಿಶೇಷ ಅನುಸೃತ್ಯ ನಾಣ್ಯತೆ. ಇಂದ್ರಾದಿಗಳಿಗೂ ಕೂಡ ವಿಶೇಷವಾದ ಕ್ರಮ ಏನಿದೆ ಎಂಬುದನ್ನ ಹೇಳಿದ್ದಾರೆ ಭಾಷ್ಯದ ಸೂತ್ರದಲ್ಲಿ. ಅಲ್ಲಿ ಬಂದಿದೆ, ವಿವರಣೆ ಇಲ್ಲಿದೆ. ತಸ್ಮಾದಶೇಷ ಗಿರಿಜಾಂ ಪ್ರವಿಶ್ಯ ಅಯೈವ ರುದ್ರಂ ಸಹತೇನ ವಾಣಿ. ಗರುಡ ಮಾರ್ಗ, ಶೇಷ ಮಾರ್ಗ ಅಂತ ಎರಡು ಮಾರ್ಗಗಳು. ಗರುಡನ ಮೂಲಕವಾಗಿ ಮುಕ್ತಿಗೆ ಹೋಗೋದೊಂದು, ಶೇಷದ ಮೂಲಕ ಹೋಗೋದೊಂದು. ಗರುಡನಿಂದ ಹೋದ್ರೆ ಫಾಸ್ಟ್ ಆಗಿ ಹೋಗ್ತಾರೆ, ಶೇಷದಲ್ಲಿ ಲೇಟ್ ಆಗಿ ಹೋಗ್ತಾರೆ ತಿಳ್ಕೊಬಾರ್ದು. ಅವೆಲ್ಲ ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಸ್ಲೋಯ ಮಾಡ್ತಿದ್ರೆ ಅವೆಲ್ಲ ಶೇಷ ಮಾರ್ಗ ನಿಧಾನ ಬರ್ತೀವಿ, ಚಲ್ಕೊಂಡು ಹೋಗ್ಬೇಕಲ್ಲ. ಗರುಡ ಹಾರ್ಕೊಂಡು ಹೋಗ್ತಾರೆ, ಅಲ್ಲ ಅರ್ಥ ಅಲ್ಲ ಗೊತ್ತಿರೋದು. ರೂಟ್ ಗರುಡ ರೂಟ್ ಶೇಷ ಅಂತ ಅರ್ಥನೇ ಬರುತ್ತೋ ಅಲ್ಲಿ ಏನಲ್ಲ ಅರ್ಥ ಅಲ್ಲ. ಸ್ಲೋ ಫಾಸ್ಟ್ ಒಬ್ಬ ಪ್ರಶ್ನೆ ಇಲ್ಲ. ಮುಕ್ತಿಯಲ್ಲಿ ಸ್ಲೋ ಫಾಸ್ಟ್ ಅಂತ ಇಲ್ಲೇ ಇಲ್ಲ. ಪ್ರತಿಕಾರಣ ಬರಲಿ ಅಪ್ರತಿಕಾರ ರಾಜ್ಯ ಅಷ್ಟೇ ಹೊರತು ಇನ್ನೇನಿಲ್ಲ, ಬೇರೆ ವ್ಯವಸ್ಥೆ ಇಲ್ಲ. ಅದನ್ನ ಅಪಾರ್ಥ ಮಾಡ್ಕೊಂಡ ಕಾರಣ ಇಲ್ಲ. ಮಹಾಮಾನಿ ಬಡಿಸೋದು ಯಾವ ಬಡಿಸೋದು ಕೃಷ್ಣಾರ್ಥ ಒಟ್ಟಿಗೆ ಹೇಳ್ತಾರಲ್ಲ ಹಾಗೆ ಒಟ್ಟಿಗೆ ಬಡಿಸೋದು ಸಾಧ್ಯ ಇಲ್ಲ. ಬಟ್ ಕೂಡ್ಬೇಕಾದ್ರೆ ಹ್ಯಾಕ್ ಕೊಡ್ಬೇಕು? ಅದು ಬೇರೆ ಯಾರಲ್ಲಿ ಹಾಕಿ ತಕ್ಷಣ ಶುರು ಮಾಡ್ಬಿಡ್ತಾರೆ. ನಮ್ಮಲ್ಲಿ ಇಲ್ಲ, ಪ್ರತಿಯೊಂದು ವ್ಯವಸ್ಥೆ ಇದೆ ಒಟ್ಟಿಗೆ. ಯಾಕಂದ್ರೆ ಮೊದ್ಲು ಅಕಸ್ಮಾತ್ ತಗೊಂಡ್ಬಿಟ್ರೆ ಏನಾಗ್ತದೆ ಗೊತ್ತಾ? ಉಳಿದವ್ರಿಗೆ ಶೇಷ ಆಗ್ಬಿಡುತ್ತೆ. ಅವ್ರು ಪ್ರಾಣಾವತಿ ಇಡಬೇಕು, ಅವ್ರು ತಿನ್ನೋದಲ್ಲ, ಪ್ರಾಣಾವತಿ ಇಡಬೇಕು. ಪ್ರಾಣಾವತಿ ಇಡ್ಬೇಕಾದ್ರೆ ಇಟ್ಟಿದ್ದೇನೆ ಇಟ್ಟಾಗ ಒಟ್ಟಿಗೆ ಅಂದ್ಬಿಟ್ರೆ ಏನಾಗೋದಿಲ್ಲ, ಶೇಷ ಆಗೋದು. ಅದು ಒಂದು ವಿಶೇಷ ಹಿಂದೆ ಇರೋದು. ಅದೆಲ್ಲ ಬರ್ತೀವಿ. ಒಂದ್ ಕಡೆಗೆ ವ್ಯವಸ್ಥೆ ಬಂತು, ಇನ್ನೊಂದ್ ಕಡೆಗೆ ಪಾವಿತ್ರ್ಯ ಉಳಿತು. ಅದೆಲ್ಲ ಇರೋದು ಅರ್ಥ ಮಾಡ್ಕೊಡೋದೇನೆ. ಏನು ವ್ಯತ್ಯಾಸ ಇಲ್ಲ ಅಂದ್ರೆ ತಿಳುವಳಿಕೆನೇ ಇಲ್ಲ ಅಂತ. ತಸ್ಮಿನ್ ಲಯಂ ಯಾಂತಿ ಭೂತಾನ್ಯಶೇಷ ಕ್ರಮ ವಿರೋಧೇನ ಸಯೇವ ವಿಷ್ಣು ಇಂದ್ರಾದೀನಾಂ ತತ್ರ ಲಯ ಕ್ರಮಂತು ಪ್ರೋಕ್ತಂ ವಿಶೇಷಾತ್ ಅನುಸೃತ್ಯ ನಾಣ್ಯತೆ. ತಸ್ಮಾದಶೇಷಾ ಉಳಿದವರೆಲ್ಲ ಗಿರಿಜಾಂ ಪ್ರವಿಶ್ಯ. ಇದು ಪಾರ್ವತಿ ಶೇಷ ಮಾರ್ಗ ಅಂತ ಹೇಳಿದಾಗ ಈ ಕಡೆ ಬರಬೇಕು. ಇವರೆಲ್ಲ ಅವ್ರ ಮೇಲೆ ಸೇರ್ತಾ ಹೋಗ್ತಾರೆ. ಪ್ರವಿಶ್ಯ ತಥೈವ ರುದ್ರಂ ಸಹತೇನ ವಾಣಿ ತಯಾ ಪತಿಂ ಪ್ರಾಪ್ಯ ಸಹೈವ ತೇನ ಲಯಂ ಪ್ರತಿ ಲಯಂ ಹರೌ ಯಾಂತಿ ಸಮಸ್ತ ಜೀವಾಃ ಸೋಮಸ್ತು ವಾರಾಸಿಯಿತು ನಿರುದ್ಧಂ ವಿಶತ್ಯಸೌ ಅಯಮಸೌತು ವಾರುಣಿ. ಇನ್ನೊಂದು ಮಾರ್ಗ ಇದು. ರುದ್ರದೇವರು ಆ ಕಡೆ ಹೋಗೋರು, ಶೇಷದೇವರು ಅಂತ ಅರ್ಥ ಐತಿ. ಇಲ್ಲಿ ವಿಶತಿ ಇದರಲ್ಲಿ ಹೋಗ್ತಕ್ಕಂಥವರೆಲ್ಲ ಅಲ್ಲಿ ಇಂದ್ರ ಮೂಲಕ, ಇಲ್ಲಿ ಕಾಮನ ಮೂಲಕ. ಅದು ಕಾಮ ಮೂಲಕ ಹೋದಾಗ ಅದು ಶೇಷ ಮಾರ್ಗ ಆಗುತ್ತೆ. ಆದ್ರಿಂದನೇ ಕಾಮ ಶೇಷ. ಕಾಮನೇ ಸುಬ್ರಹ್ಮಣ್ಯ ಶೇಷಾರಾಧನೆ ಮಾಡಕ್ಕೆ ಏನು ಕಾರಣ ಅಂತ ಕೇಳಿದ್ರೆ ಆ ಮಾರ್ಗದಲ್ಲಿ ಹೋಗೋರಾದ್ರಿಂದ ಆ ಮಾರ್ಗದಲ್ಲಿ ಹೇಳ್ತಾರೆ ಅಷ್ಟೇ, ಬೇರೆ ದೃಷ್ಟಿಯಿಂದ ಅಲ್ಲ. ನೋಡೋದು ಸುಬ್ರಹ್ಮಣ್ಯಗೂ ನಾಗಗೂ ಶೇಷರಿಗೂ ಸಂಬಂಧ ಇಲ್ಲ, ಬೇರೆ ದೃಷ್ಟಿಯಿಂದ. ಸುಬ್ರಹ್ಮಣ್ಯ ಏನಾಗ್ತಾನೆ ಮಗ, ಶೇಷದೇವರಿಗೆ ಮಗ ಅಲ್ಲ. ಆದ್ರೂ ಕೂಡ ಯಾತಕ್ಕೆ ಉಪಾಸನೆ ಮಾಡ್ತಾರೆ ಅಂದ್ರೆ ಮಾರ್ಗದಲ್ಲಿ ಬರ್ತಾರೆ. ಅದನ್ನೇ ಹೇಳಿದ್ರು. ಮನುಷ್ಯೋತ್ತಮರು ಇದು ಮಾರ್ಗ ಅವರೆಲ್ಲ ಸೇರ್ಕೊಂಡಾಗಿದ್ದಾರೆ, ಒಂದೇನು ಬಂದ್ಬಿಟ್ಟಿದ್ದಾರೆ. ಇವ್ರು ಬರೋದು ಇವೆಲ್ಲ ಬೇರೆ ಸೇರೋದನ್ನ ಹೇಳ್ತಾ ಇರೋದು. ಈಗ ಅವ್ರು ಏನಿಲ್ಲ ದೇವತೆಗಳಿಗೆ ಈ ಮಾರ್ಗಗಳು ಇದಿಲ್ಲ. ಯಾವ್ದು ಉತ್ಕ್ರಾಂತಿ ಎಂಬುದು ಈ ರೀತಿ ಉತ್ಕ್ರಾಂತಿ ಇಲ್ಲ. ಆದ್ರೆ ಅದನ್ನ ಹೇಳೋದಕ್ಕೋಸ್ಕರ ಹೇಳ್ತಿದ್ದಾರೆ. ಉತ್ಕ್ರಾಂತಿ ಮಾರ್ಗ, ಈ ರೀತಿ ಉತ್ಕ್ರಾಂತಿ ಅವರಿಗಿಲ್ಲ.
ಅವ್ರ ರೀತಿ ಬೇರೆ. ದೊಡ್ಡವರು ಸೋತ್ತವರಲ್ಲಿ ಲಯ ಅಷ್ಟೇ. ಸೋತ್ತವರು ಅಂತ ಹೇಳಿದ್ರೆ ಸಮಾನರಲ್ಲ, ಎಷ್ಟು ಸೋತ್ತವರು ಅಲ್ಲ, ಬಿಂಬಭೂತರಾದವರು ಅವರಲ್ಲಿ ಲಯ. ಸೋಮಸ್ತು ಮಾರೀಶ ಯುತೋಪಿ ಮಾ ಸಾ ಶೇಷದೇವಂ ಸಗಿರಂಚ ಚೈವ ವಾಯುಂ ವಿಶತ್ಯಂಚ ಇತೀಹ ನಿರ್ಣಯ. ಅವರು ವಾರುಣಿ ದೇವಿ ಶೇಷದೇವರನ್ನ, ಅವರು ಗಿರಂ ಅಂತ ಹೇಳಿದ್ರೆ ಭಾರತೀ ಸರಸ್ವತಿಯರು. ವಾಯುಂ ವಿಶತ್ಯಂಚ ಇತೀಹ ನಿರ್ಣಯ, ಇದಿಷ್ಟು ಕೂಡ ಅಂಜಃ ಸರಿಯಾದ ನಿರ್ಣಯ. ಉಮಾಗಿರೀಶೌ ಇತಿ ಭಾರತೀರೌ ಇತಿ ಸ್ಮ ವಾಗ್ದೇವತಾ ಬ್ರವೀತಿ. ಉಮಾಗಿರೀಶೌ ಭಾರತೀ ಇರೋ. ಉಮಾ ಎಲ್ಲಿ ಶೇಷ, ಸುಪರ್ಣಿ ಸುಪರ್ಣ, ವಾರುಣಿ ಶೇಷ, ಗಿರಿಜಾದೇವಿ ರುದ್ರದೇವರು. ಆದ್ರಿಂದ ಎಲ್ಲೆಲ್ಲಿ ಬರುತ್ತೋ ಆ ರೀತಿ ಅನ್ವಯ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾವ್ದನ್ನ ಹೇಳಿಲ್ಲ ಅಲ್ಲ, ಒಬ್ರು ಸಮಾಧಾನ ಹೇಳಿದಾಗ ಉಳಿದವ್ರು ಅಂಡರ್ಸ್ಟುಡ್. ಕಕ್ಷಾದವರು ಲೆಕ್ಚರರ್ ಸೇರಿ ಇಷ್ಟು ಅಂತ ಕೇಳಿದ್ರೆ ಲೆಕ್ಚರ್ ಪೋಸ್ಟ್ ಅಲ್ಲಿ ಇದ್ರೆ ಅನ್ವಯ ಆಗುತ್ತೆ. ಗೊತ್ತಾಯ್ತಾ? ಒಬ್ಬೊಬ್ಬನಿಗೆ ಪ್ರಸಂಗ ಹೇಳ್ಬೇಕಾಗಿಲ್ಲ. ಆರೋಹಣ ಕ್ರಮ ಅದು ಮಾತ್ರ ಆರೋಹಣ. ಹುಟ್ಟೋದೆಲ್ಲ ಅವರೋಹಣ ಕ್ರಮ, ಹೋಗೋದೆಲ್ಲ ಆರೋಹಣ ಕ್ರಮ. ಹತ್ತೋದು ಹಿಡಿಯೋದು ಬೇರೆ ಇಲ್ವಾ? ಈಗ ಆರೋಹಣ ಅವರೋಹಣ ಕ್ರಮ ಅಂತೇಳಿ ಮೇಲಕ್ಕೆ ಹೋಗೋದಕ್ಕಿಲ್ಲದು, ಹುಟ್ಟಿ ಬರೋದಕ್ಕಷ್ಟೇ. ಮುಕ್ತಿ ಹೇಳ್ತಿರೋದು. ಈಗ ಮುಕ್ತಿ ಹೇಳ್ಬೇಕಾದ್ರೆ ಬರೋದಿಲ್ಲ, ಮತ್ತೆ ವಾಪಸ್ ಬಂದ್ಬಿಡ್ತಾರೆ. ಅವರನ್ನೇ ವಾಪಸ್ ಬಂದ್ಬಿಡ್ತಾರೆ ಅಂತ ಹೇಳೋದಿಲ್ಲ, ಅದು ಅಪ್ರಸಕ್ತ ಇಲ್ಲಿ. ಅದಕ್ಕೆ ಕ್ರಮೇಣ ಸೃಷ್ಟಿ, ವ್ಯುತ್ಕ್ರಮೇಣ ಲಯ. ಸೃಷ್ಟಿ ಎಂಬುದು ಕ್ರಮವಾಗಿ, ವ್ಯುತ್ಕ್ರಮದಲ್ಲಿ ಆಪೋಸಿಟ್ ರಿವರ್ಸ್ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಉತ್ಕ್ರಮಣ ಆಗೋದ್ರಿಂದ ವಿರೋಧ ಇಲ್ಲ. ಯಾವುದು ಉತ್ಕ್ರಮ? ದೇವತೆಗಳ ಮಾರ್ಗ, ದೇವತೆಗಳು ಇವರಿಗೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಆಗ್ಲೇ. ಇವ್ರ ಲೆಕ್ಕ ಇದೆ, ಮುಂದೆ ಹೊರಟೋಗಿದ್ದಾರೆ ಆ ಕಡೆ. ಅದು ಬೇರೆ, ಅದು ಅವ್ರ ರೂಟೇ ಬೇರೆ, ಸಂಬಂಧಪಟ್ಟದಲ್ಲ ಅದಕ್ಕೆ. ಇವರೆಲ್ಲ ಅಪ್ರತ್ಯ ಕಾಲ ಮರಗಳೆಲ್ಲ ಕೂಡ ಬಹಳ ದೊಡ್ಡ ಉಪಾಸಕರು ಇವರೆಲ್ಲ, ಸಾಮಾನ್ಯರಲ್ಲ. ಅಹೀಂದ್ರ ಆಮೇಲೆ ಹರೀಂದ್ರ ಪತ್ನಿ ಮಹಿಷಂ ವಿರಿಂಚಿಯಲ್ಲೇ ಇರ್ತದ. ಅಹಿಪಂ ವಿರಿಂಚಯ ಪತ್ನಿ ವಿರಿಂಚಂಚ ವಿಮುಕ್ತಿ ಕಾಲೇ. ಅಹೀಂದ್ರ ಪತ್ನಿ ಅಹಿಪಂ. ಅಹೀಂದ್ರ ಪತ್ನಿ ಅಂದ್ರೆ ಯಾರು? ಅಹಿ ಅಂದ್ರೆ ಯಾರು? ಹಾವು. ಅಹೀಂದ್ರ ಅಂದ್ರೆ ಶೇಷ, ನಾಗರಾಜ. ನಾಗರಾಜ ಆತ. ಅಹಿಪಂ ಯಾರು ಸೇರ್ತಾರೆ? ಅಹೀಂದ್ರ ಪತ್ನಿ ಅಹಿಪಂ. ಅಹೀಂದ್ರ ಪತ್ನಿ ವಾರುಣಿ, ಅಹಿಪ ಶೇಷ ಅಲ್ಲಿ. ಆಮೇಲೆ ವಿರಿಂಚ ಪತ್ನಿ ಅವರು ಸರಸ್ವತಿ, ಅವರು ಬ್ರಹ್ಮದೇವರು. ಈ ರೀತಿಯ ಕ್ರಮದಲ್ಲಿ ಹೋಗ್ತಾರೆ. ವಿಮುಕ್ತಿ ಕಾಲೇ ತಯೇವ ತತ್ಪಾದವಾಪ್ನುವಂತಿ ತತ್ಕಾಲ ಏತಾನ್ ಸಮುಪಶ್ಯ ಜೀವಾಹ. ಹೋಗಲಿಕ್ಕೆ ಏನ್ ಕಾರಣ ಇದೆ ಅಂದ್ರೆ ಅವ್ರು ಮತ್ತೆ ಚೇಂಜ್ ಆಗಲ್ಲ ಇದರಲ್ಲಿ. ಅದು ಯೋಗ್ಯರು ಅದೇ ಪದವಿ ಬರ್ತಾರೆ, ಇನ್ನೊಬ್ರು ಬರೋದಿಲ್ಲ. ಇಂಗ್ಲಿಷ್ ಲೆಕ್ಚರ್ ಪೋಸ್ಟ್ ಖಾಲಿ ಆದ್ರೆ ಅವನ್ನೇ ಅಪಾಯಿಂಟ್ ಮಾಡ್ಬೇಕೆ ಹೊರತು ಇನ್ನೊಬ್ರು ಮಾಡಕ್ ಬರೋದಿಲ್ಲ. ಅದೇ ರೀತಿ ಇವರು ಆ ಯೋಗ್ಯ ಜೀವರಿದ್ದಾರೆ, ಅವರೇ ಬರ್ತಾರ, ಇನ್ಯಾರು ಮಧ್ಯೆ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ. ಬ್ರಹ್ಮತ್ವ ಕಾಲೇ ಪ್ರವಿಶಂತಿ, ಅಲ್ಲಿಗೆಲ್ಲಿ ಉಳಿದೆಲ್ಲ ನಾಳೆ. ಇವೆಲ್ಲ ನಮ್ಗೆ ಅನ್ವಯಿಸೋ ಮಾರ್ಗ ನಾವು ಉಳಿದು ತಿಳ್ಕೊಬಾರ್ದು. ತಿಳ್ಕೊಳ್ಳೋ ಜ್ಞಾನ ಇರ್ಬೇಕೆ ಹೊರತು ಅಟೆಂಪ್ಟ್ ಮಾಡಬಾರ್ದು. ಎಲ್ಲ ಹೋದ ಕಾಲಕ್ಕೆ ABCD ಅಂತ ಹಾಕಿರ್ತಾರೆ ಪಾಸಿಗೆ. ನಾವು ಎಲ್ಲ ತಿಳ್ಕೊಳ್ಬೇಕಾದ್ರೆ ತಿಳ್ಕೊಬೇಕಷ್ಟೇ, ಅಲ್ಲ ಬಿ ಎ ತಿಳ್ಕೊಬೇಕಷ್ಟೇ. ಅದಕ್ಕೆ ವಿಷಯ ಸ್ಪಷ್ಟತ ಅರ್ಥತ ಅಂತ ಹೇಳಿಲ್ಲ. ಸ್ಪಷ್ಟ ಮಾಡಕ್ಕೋಸ್ಕರ ವಿಸ್ತಾರ